ಸಹವಾಸದಿಂದ ಸನ್ಮಾರ್ಗಿನೂ ಕೆಟ್ಟ. ಕೆಲವೊಬ್ರು ಕೇಳಿದ್ರೆ ಯಾಕಪ್ಪ ಹಿಂಗಾಗ್ಬಿಟ್ಟೆ ಅಂದರೆ, ಪಾಸ್ಟ್ರೇ ನಾನು ಚೆನ್ನಾಗೇ ಇದ್ದೆ, ಕೆಲವೊಬ್ರು ಸಹವಾಸ ಮಾಡದೆ ನನ್ನ ಲೈಫ್ ಹಿಂಗೆ ಆಗ್ಬಿಡ್ತು ಅಂತ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಒಂದು 5 ವರ್ಷದ ಮುಂಚೆ ಇಂಥವ್ರ ಸಹವಾಸ ನಾನು ಮಾಡದೇ ಇದ್ದಿದ್ರು ಪಾಸ್ಟರ್, ಇವತ್ತಿಗೆ ನಾನು ಇನ್ನೂ ಚೆನ್ನಾಗಿರ್ತಾ ಇದ್ದೆ ಅನ್ನೋರು ಯಾರಾದ್ರೂ ಇದ್ರೆ ಒಂದು ಆಮೇನ್ ಹೇಳ್ರಿ ನೋಡೋಣ. ಫಸ್ಟ್ ಆಮೇನ್ ನಂದು, ಆಮೇನ್. ಯಾಕಂದ್ರೆ ಅನೇಕ ಸಂದರ್ಭ ನಮ್ಮ ಜೀವಿತದಲ್ಲಿ ನಮ್ಮನ್ನ, ನಮ್ಮ ಪರಿಶುದ್ಧತೆಯನ್ನ, ನಮ್ಮ ಜೀವನವನ್ನ, ನಮ್ಮ ಆತ್ಮಿಕ ಜೀವನವನ್ನ, ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಹಾಳು ಮಾಡೋದಕ್ಕೆ ಕೆಲವರನ್ನ ಸೈತಾನನು ನಿಮ್ಮ ಬಳಿ ಕಳಿಸ್ತಾನೆ. ದೇವರು ಸಹ ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ವಸ್ತುಗಳನ್ನಲ್ಲ, ಮನುಷ್ಯರನ್ನ ನಮಗಾಗಿ ದೇವರು ಕಳಿಸ್ಕೊಡ್ತಾರೆ. ಈಗ ದೇವರ ಕೆಲಸ ನಮ್ಮನ್ನ ಸಮೃದ್ಧಿ ಮಾಡೋದು, ಸೈತಾನನ ಕೆಲಸ ತದ್ವಿರುದ್ಧವಾದದ್ದು, ನಮ್ಮನ್ನ ಕೊಳ್ಳೋದು, ಸುಳ್ಕೊಳ್ಳೋದು, ಹಾಳು ಮಾಡುವಂಥದ್ದು. ದೇವ್ರ ಕೆಲಸ ದೇವರು ಹೇಗೆ ಮಾಡ್ತಾ ಇರ್ತಾರೋ, ಸೈತಾನ್ ಕೆಲಸ ಸೈತಾನ್ ಹಾಗೆ ಮಾಡ್ತಾ ಇರ್ತಾನೆ. ನಿಮ್ಮ ಕೆಲವು ಸಹವಾಸಗಳನ್ನ ಬಿಟ್ರೆ ನಿಮ್ಮ ಮೇಲಿರೋ ವಾಗ್ದಾನಗಳು ನೆರವೇರುವಂಥದ್ದಾಗಿರ್ತದೆ. ಕೆಲವು ಸಹವಾಸ ಬಿಡ್ರಿ, ಕೆಲವೊಬ್ರು ಮಾತು ಕೇಳೋದು ಬಿಡ್ರಿ, ಕೆಲವೊಬ್ರು ಮನೆಗೆ ಹೋಗೋದು ಬಿಡ್ರಿ, ಕೆಲವೊಬ್ರು ಮನೆಗೆ ಹೋಗಿ ತಿನ್ಕೊಂಬರೋದು ಬಿಡ್ರಿ,